ರಾಜ್ಯವನ್ನು ಕೊಡು ಎಂಬಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರೋರು? ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು, ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ಬಂದ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆ. ಆಚಾರ್ಯ ಭೀಷ್ಮರೇ, ಗುರು ದ್ರೋಣರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರ ಸಂದೇಶವನ್ನು ತಿಳಿಸುವುದು ನನ್ನ ಅಭಿಮತ. ನೀವು ಬಾಲ್ಯದಿಂದಲೂ ಅವರಿಂದ ಮೇಲೆ ತೋರಿದ ವೈರವನ್ನು ಮರೆತು ಪಾಂಡನಂದರು ಸಿದ್ಧರಾಗಿದ್ದಾರೆ. ಕಪಟ ದ್ವಿತ್ಯ, ವಿಷಭೋಜನ, ಲಾಕ್ಷಾಗೃಹ ದಹನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಇವೆಲ್ಲವನ್ನು ಮನ್ನಿಸಿ ನಿಮ್ಮೊಡನೆ